ಎಲ್ಲರೂ ಕೂಡ ಆರೋಗ್ಯ ಆರೋಗ್ಯ ಅಂತ ಮಾತಾಡ್ತಾರೆ. ನಮಗೂ ನಿಮಗೆ ಗೊತ್ತಿರ್ತಕ್ಕಂಥ ಆರೋಗ್ಯ ಯಾವ್ದಪ್ಪ ಅಂದ್ರೆ ದೈಹಿಕ ಆರೋಗ್ಯ. ಉದಾಹರಣೆಗೆ ಸುಲಭವಾಗಿ ಪತ್ತೆ ಹಚ್ಚಬಹುದು. ಹುಷಾರಿಲ್ಲ, ಜ್ವರ ಬಂದಿದೆ, ದೇಹ ಬಿಸಿಯಾಗಿದೆ, ಅಥವಾ ಏನೋ ಡ್ಯಾಮೇಜ್ ಆಯ್ತು, ಇನ್ನೊಂದು ಮತ್ತೊಂದು. ಇದನ್ನ ಎಲ್ಲಾರು ಕೂಡ ಹಾಸ್ಪಿಟ್ಲಿಗೆ ಹೋಗೋದೇ ಬಿಡಿ, ರೋಗ ಬಂದ್ಮೇಲೆ ಹೋಗ್ತಾರೆ 99%, ಇರ್ಲಿ ಬಿಡಿ. ಆದ್ರೆ ನಾನಿಲ್ಲಿ ನಿಮಗೆ ಹೇಳಕ್ ಹೊರಟಿರ್ತಕ್ಕಂಥದ್ದು ಸೈಕಾಲಜಿಕಲ್ ಫ್ಯಾಕ್ಟ್ಸ್. ಏನ್ ಹಾಗಂದ್ರೆ ಮಾನಸಿಕವಾಗಿ ಇವತ್ತು ಎಷ್ಟೋ ಜನ ಆರೋಗ್ಯವಾಗಿಲ್ಲ. ನೋಡಿ, ನಾವು ಸಾಮಾನ್ಯವಾಗಿ ಆರೋಗ್ಯ ಅಂದ್ರೆ ಏನು, ಅಕಾರ್ಡಿಂಗ್ ಟು WHO ಏನ್ ಹೇಳುತ್ತೆ ಗೊತ್ತಾ? ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಬೀಯಿಂಗ್. ಓಕೆ, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ವೆಲ್ ಬೀಯಿಂಗ್ ಅಂತ ಹೇಳುತ್ತೆ. ಅಂದ್ರೆ ಬರೀ ಆರೋಗ್ಯ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಿಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಯಾರು ಆರೋಗ್ಯವಾಗಿದ್ದಾರೆ ಅದು ನಿಜವಾದ ಆರೋಗ್ಯ. ಆದ್ರೆ ಎಷ್ಟೋ ಜನ ನೋಡಿ ಇವತ್ತು ಮಾನಸಿಕವಾಗಿ ಕೊರಗುತ್ತಾ ಇದ್ದಾರೆ, ಹೊರಗಡೆ ಹೇಳ್ಕೊತಾ ಇಲ್ಲ. ನಿಜವಾಗ್ಲೂ ಏನ್ ನಡೀತಾ ಇದೆ ಅದನ್ನ ಟ್ರೇಸ್ ಔಟ್ ಕೂಡ ಸುಮಾರು ಜನ ತಲೆ ಕೆಡಿಸ್ಕೊಂಡಿಲ್ಲ. ಈ ಸಮಸ್ಯೆ ಅಲ್ಲಿಗೆ ನಿಲ್ಲೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಆ ಒಂದು ಜನ ಮಕ್ಕಳು ಮೂಡಿ ಆಗಿರ್ಬೋದು, ಐಸೋಲೇಟ್ ಆಗಿರ್ಬೋದು, ನಂತರದ ದಿನಗಳಲ್ಲಿ ತುಂಬಾ ಡೇಂಜರಸ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಹಾಗಾಗಿ ಅಂತ ಮಕ್ಕಳನ್ನ ಪ್ರಾರಂಭಿಕ ಹಂತದಲ್ಲೇ ನಾವು ಗುರುತಿಸ್ಬೇಕು. ಇದು ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಅಂತ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಅವರಿಗೆ ಪ್ರಮುಖವಾದ ಮಾಹಿತಿಯನ್ನ ಕೊಡೋಣ.